ನೋಡಿ ಸರ್, ತಾರ್ ರೋಡಿಂದ ಒಂದು 300 ಮೀಟ್ರು ಈ ಚಾನಲ್ ರಸ್ತೆ ಏನು ಕಾಣ್ತೈತೆ. ಚಾನಲ್ ರಸ್ತೆ ಒಂಚೇನು ರಸ್ತೆ ಐತೆ, 2 ಗಾಡಿ ಆರಾಮಾಗಿ ಬರ್ಬೋದು. ಈ ಚಾನಲ್ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 7ರಿಂದ 7.25 ಎಕರೆ, 7.5 ಎಕರೆ ಲ್ಯಾಂಡ್ ಕಡೆ ತೋರಿಸ್ತಾಯಿದೆ ನೋಡಿ. ಇಲ್ಲಿಂದ ಎಂಟ್ರೆನ್ಸು ಇದೇಕ ಚಾನಲ್ ಉದ್ಕಂಟು ಐತೆ. ಅದು ಓನರ್ ಹತ್ತಿರದಿಂದ ಮಾತಾಡಲ್ಲ ಹೆಂಗಿದೆ ಅಂತ ಕೇಳಬೇಕು. ಟೋಟಲ್ ಅಲ್ಲಿಂದ ಎಲ್ಸೆಪ್ಪತ್ತೆ ಕೆಳಗಡೆಯಿಂದ ಬೇಕಾದ್ರೆ ರೋಡ್ ಮಾಡ್ಕೋಬೋದು, ಮೇಲ್ಗಡೆಯಿಂದ ಬೇಕಾದ್ರೆ ಬರ್ಬೋದು. ಆ ಕಡೆ ಕೆಳಗಡೆಯಿಂದ ರೋಡಿಂದ ಎಂಟ್ರೆನ್ಸ್ ಮಾಡ್ಕೊ ತಾರ್ ರೋಡಿಂದ ಅಟ್ಯಾಚ್ ಆಗುತ್ತೆ. ಕೆಳಗಡೆ ಬಂದ್ರೆ ಇದೇಕೆ ಎಲ್ಸೆಪ್ ಬರ್ತದೆ ತಾರ್ ರೋಡಿಂದ ಬಂದ್ರೆ ನೋಡಿ. ಈ ಕಡೆ ತೋರಿಸ್ತಿದ್ದೀನಿ. ಇಲ್ಲಿಂದನೇ ಎಂಟ್ರೆನ್ಸು. ಪಕ್ಕದಲ್ಲೊಬ್ಬರು ಬೆಂಗಳೂರಿನವ್ರು ಲ್ಯಾಂಡ್ ತಗೊಂಡಿದ್ದಾರೆ. ಒಂದು 10-12 ಎಕರೆ ಮಾಡಿದ್ದಾರೆ ತೋಟ. ಅದು 10 ಎಕರೆ ಮಾಡಿದ್ದಾರೆ ನೋಡಿ. ದೊಡ್ಡ ನೀಲಗಿರಿ ಏನು ಕಾಣ್ತೈತೆ, ಇದೆ ನೀಲಗಿರಿ. ಪಕ್ಕದಲ್ಲಿ ಚಾನಲ್ ನೀರು ಬರ್ತದೆ. ತೋಟ ಮಾಡೋಕ್ಕಂತೂ ಸೂಪರಾಗಿದೆ. ಮಳವಳ್ಳಿಯಿಂದ ಕೇವಲ ಬರೀ 8 ಕಿಲೋಮೀಟ್ರು. ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ಯಾವ ಕಡೆಯಿಂದ ಬಂದರೂ ಕೂಡ ನೋಡಿದ್ದು ಬೆಂಗಳೂರಿನವ್ರ ತೋಟ. ಇದು ಒಂದು 10 ಎಕರೆ ಮಾಡಿದ್ದಾರೆ ಅವರು. ಒಳ್ಳೆ ವಾಸ್ತುಕ್ಕೋಸ್ಕರನೇ ಜಾಗ ಐತೆ. ಜಾಗ ಅಂತೂ ಎಲ್ಸೆಪ್ ಐತೆ. ಇವಾಗ ಮೈಸೂರು ಹೈವೇ ರೋಡಿಂದ ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 8 ಕಿಲೋಮೀಟ್ರು. ಬೆಂಗಳೂರಿಂದ 108 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ ನೋಡಿ. ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 7.5 ಎಕರೆ. ಅಂದರೆ ಚಾನಲ್ ಎಷ್ಟುದ್ದೋ ಅಷ್ಟುದ್ದಕ್ಕೂ ಎಲ್ಸೆಪ್ ಇದೆ. ಇವ್ರ ಜಮೀನೇ ಕೆಳಗಡೆ ಬಂದೈತಲ್ಲ, ಅದರಿಂದ ಬಿಟ್ಕೊಂಡಿದ್ದಾರೆ ಕೆಳಗಡೆ. ಓನರ್ ಹತ್ರ ಮಾತಾಡೋಣ. ತಾರ್ ರೋಡಿಂದ ಜಸ್ಟ್ ಒಂದು 300 ಮೀಟ್ರು. ಇದೇ ಜಾಗ ಒಳ್ಳೆ ಜಾಗ ಅಂತೂ ತುಂಬ ಚೆನ್ನಾಗಿದೆ. ತೋಟ ಮಾಡ್ಕೊಳಕ್ಕಂತೂ ಊರಿಗೂ ನಿಯರ್ ಹತ್ರ ಐತೆ. ಮೈಸೂರು ಮೇನ್ ರೋಡು, ಮಳವಳ್ಳಿ ಮೈಸೂರು ಮೇನ್ ರೋಡಿಂದ ಒಳಗಡೆಗೆ 3 ಕಿಲೋಮೀಟ್ರು. ಇವರು ಎಕರೆ 45 ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ. 45 ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರೆ 1 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು. ಅವರು ಈ ಚಾನಲ್ ರಸ್ತೆ ಬೇಡ ಅಂದ್ಬಿಟ್ಟು ಕೆಳಗಡೆಯಿಂದ ಎಂಟ್ರಿ ಮಾಡ್ಕೊಂಡು ಅಲ್ಲಿಂದೇ ಬರೋಣ ತಾರ್ ರೋಡಿಂದ ಅಂತ ಅಂದ್ಬಿಟ್ಟು ಬಿಟ್ಕೊಂಡಿದ್ದಾರೆ. ಅಂದರೆ ಎಲ್ಸೆಪ್ ಐತೆ. ಬೇಡ ಅಂದ್ರೆ ಏನು ಮಾತಾಡೋಣ ಓನರ್ ಹತ್ರ. ಈ ಚಾನಲ್ ರೋಡೇ ಬೇಕಾದ್ರೆ ತಿರುಗಾಡ್ಬೋದು. ಎಕರೆ 45 ಲಕ್ಷ ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರೆ 50,000, 1 ಲಕ್ಷ ಹೆಚ್ಚು ಕಮ್ಮಿ ಆಗ್ಬೋದು. 7.5 ಎಕರೆ ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಒಡ ಲೈಟ್ ಕಂಬ ಕಾಣ್ತಾ ಇದೆಯಲ್ಲ, ಅದೇ ತಾರ್ ರೋಡು. ತಾರ್ ರೋಡಿಂದ ಒಂದು 300 ಮೀಟ್ರು.